ಎಲ್ಲರಿಗೂ ನಮಸ್ಕಾರ. ನನ್ನ ಸಿಹಿ ಸಾಧನೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಾತಾಡೋ ಟಾಪಿಕ್ಕು ಪಾಸಿಟಿವ್ ಥಿಂಕಿಂಗ್. ಎಲ್ಲರೂ ಯೋಚನೆಗಳನ್ನ ಮಾಡ್ತೀವಿ, ಬಟ್ ಯಾವ ಥರ ಯೋಚನೆಗಳನ್ನ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ನಾನು ನಿಮ್ಮೆಲ್ಲರಿಗೂ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಮನೇಲಿ ಒಂದು ಮಗು ಯಾವುದೋ ಗ್ಲಾಸ್ ಶೋ ಪೀಸ್ನ ಮುಟ್ಟಕ್ಕೆ ಹೋಗ್ತಿರತ್ತೆ. ಅದಿನ್ನೂ ಎತ್ಕೊಂಡೇ ಇರಲ್ಲ, ಹೋಗ್ತಿರತ್ತೆ ಮುಟ್ಟಕ್ಕೆ ಅಂತ. ಸೊ ನಾವು ಶುರು ಮಾಡ್ತೀವಿ, ಮುಟ್ಬೇಡ, ಬೀಳಿಸ್ತೀಯ ಅದು ಅಂತ. ಸೊ ಮಗು ಫೈನಲಿ ಎತ್ಕೊಂಡು ಮುಟ್ಟಿ ಆಡುವಾಗ ಅದನ್ನು ಬೀಳಿಸ್ಬಿಡುತ್ತೆ. ನಾವೇನು ಹೇಳ್ತೀವಿ, ನಾನು ಹೇಳಿದೆ ಮೊದಲೇ ಬೇಡ ಅಂತ, ನೋಡ್ದ ನನ್ನ ಮಾತು ಕೇಳ್ದ ಅಂತ ಹೇಳ್ತೀವಿ. ಸೊ ನಾವೇನು ಥಿಂಕ್ ಮಾಡಬೇಕು ಅಂತಂದರೆ, ನಾವೇನು ಹೇಳಿದ್ರೂ ಆಗ್ತಿದೆ. ಇದೊಂದೇ ಎಕ್ಸಾಂಪಲ್ ಅಲ್ಲ, ತುಂಬ ಎಕ್ಸಾಂಪಲ್ಸ್ ಆಗಿರುತ್ತೆ. ನಾವು ನೋಡಿರೋ ಮಟ್ಟಿಗೆ ಅದು ಮಾಡಬೇಡ ಅಂದೆ, ಮಾಡಿದೆ, ನೋಡ್ದ ಹೆಂಗಾಯಿತು ಅಂತ ಹೇಳ್ತಿರ್ತೀವಿ ನಾವು, ಅಲ್ವಾ? ನೆಗೆಟಿವ್ ನಾವು ಮಾತಾಡಿ ಅದಾಗ್ತಿದೆ ಅಂತಂದಾಗ ಆ ನೆಗೆಟಿವ್ ಜಾಗಕ್ಕೆ ನಾವು ಯಾಕೆ ಪಾಸಿಟಿವ್ ಮಾತನ್ನ ಆಡಬಾರ್ದು? ಆ ಮಗು ಅದನ್ನು ಎತ್ಕೊಳ್ಳೋಕೆ ಹೋದಾಗ ಆಯಿತು ಎತ್ಕೋ, ಬಟ್ ನಿಧಾನಕ್ಕೆ ಆಟಾಡು, ಬೀಳಿಸ್ಬೇಡ, ಹೊಡೆದಾಕ್ಬೇಡ ಅಂತ ನಾವು ಹೇಳ್ಬೋದಲ್ವಾ? ಸೊ ನನ್ನ ಮಾತು ಏನು ಅಂತಂದರೆ, ನೀವು ಆಡೋ ಮಾತನ್ನೇ ನೆಗೆಟಿವ್ ಆಗಿ ಆಡೋ ಬದಲು ಪಾಸಿಟಿವ್ ಆಗಿ ಮಾತಾಡಿ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಒಂದು ವರ್ಷದ ಮಗು ಆಟ ಆಡ್ತಿರುತ್ತೆ, ನೆಕ್ಸ್ಟ್ ಎದ್ದು ನಡ್ಕೊಂಬರೋಕ್ಕೆ ಶುರು ಮಾಡುತ್ತೆ. ಸ್ವಲ್ಪ ಫಾಸ್ಟಾಗಿ ಬರ್ತಿರುತ್ತೆ, ಅದು ನಿಧಾನ ಬಿದ್ದೋಗ್ತೀಯ ಅಂತ ಹೇಳ್ತೀವಿ ನಾವು. ಸೊ ಆ ಮಗು ಹಾಗೆ ಬರ್ತಾ ಬಿದ್ದೇ ಹೋಗ್ಬಿಡುತ್ತೆ. ನಾನು ಹೇಳಿದೆ ನಿಂಗೆ ಬೀಳ್ತೀಯ ಅಂತ, ನೋಡ್ದಾ ನೋವಾಯ್ತಾ ಅಂತ ಹೇಳ್ತೀವಿ. ಸೊ ಈ ಥರ ಹೇಳೋ ಬದಲು ನಿಧಾನಕ್ಕೆ ಬಾ, ಏನೂ ಆಗಲ್ಲ, ಬಾ ಮನೆ ಲೈಕ್ ಈ ಥರನೂ ಮಾತಾಡ್ಬೋದಲ್ವ ನಾವು ಏನೇ ನೆಗೆಟಿವ್ ಹೇಳಿದ್ರು ಅದು ಆಗ್ತಿದೆ ಅಂತಂದಾಗ, ನಮ್ಮ ಮಾತುಗಳು ನಡೀತಿದೆ ಅಂದಾಗ ಆ ಮಾತನ್ನ ನಾವು ಪಾಸಿಟಿವ್ ಆಗಿ ಟರ್ನ್ ಮಾಡಬೇಕಲ್ವಾ? ಇಲ್ಲಿವರೆಗೂ ನಾನು ಮಾತಲ್ಲಿ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ಹೇಳಿದೆ. ಇವಾಗ ನಾನು ನಮ್ಮ ಥಿಂಕಿಂಗು ಅಂದರೆ ಯೋಚನೆಗಳಲ್ಲೇ ನಾವು ಅಟ್ರ್ಯಾಕ್ಟ್ ಮಾಡ್ತೀವಿ ಅನ್ನೋದನ್ನು ಹೇಳ್ತೀನಿ. ಸೊ ಇದನ್ನು ಪಾಸಿಟಿವ್ ಆಗಿ ಹೇಳ್ತೀನಿ ನಾನು ನಿಮಗೆ. ಯಾರನ್ನೋ ನೆನೆಸ್ಕೊತಿರ್ತೀರ ನೀವು, ನೆನ್ನೆ ಅಷ್ಟೇ ನೆನೆಸ್ಕೊಂಡಿರ್ತೀರ, ಆ್ಯಂಡ್ ಇವತ್ತು ಅವರು ಮನೆಗೆ ಬರ್ತಾರೆ. ಅಯ್ಯೋ ನಾನೇನು ನೆನ್ನೆ ಅಷ್ಟೇ ನೆನೆಸ್ಕೊಂಡೆ ಗೊತ್ತಾ, ನಿಜವಾಗ್ಲೂ ನೆನೆಸ್ಕೊಂಡೆ, ನಾನು ಬಂದೇ ಬಿಟ್ಟಿದ್ಯಾ ಅಂತ ಹೇಳ್ತೀರಾ. ಆ್ಯಂಡ್ ಯಾರನ್ನೋ ನೆನೆಸ್ಕೊತಿರ್ತೀರ, ಸೊ ಅವ್ರು ಸಡನ್ ಕಾಲ್ ಮಾಡ್ತಾರೆ. ಇವಾಗ ಅಷ್ಟೇ ನೆನೆಸ್ಕೊಂಡೆ ನಿಂಗೆ 100 ವರ್ಷ ಆಯಿತು, ಕಾಲ್ ಮಾಡಿದೆ ನೋಡು ಅಂತಂತೀರ ಅಲ್ವಾ? ಸೊ ಹಾಗೆ ನಾವು ಏನು ಥಿಂಕ್ ಮಾಡ್ತೀವಿ ಅದಾಗತ್ತೆ ಅನ್ನೋದಕ್ಕೆ ಇದು 2 ಬೆಸ್ಟ್ ಎಕ್ಸಾಂಪಲ್ಲು. ಸೊ ನಾನು ಹೇಳೋದು, ನಿಮ್ಮ ಲೈಫಲ್ಲಿ ಆದಷ್ಟು ಪಾಸಿಟಿವ್ ಟಾಕ್ಸು, ಪಾಸಿಟಿವ್ ಥಿಂಕಿಂಗ್ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಅದು ಎಲ್ಲದಕ್ಕೂ ಕೂಡ ಒಳ್ಳೆಯದೇ. ಇನ್ಮೇಲೆ ಎಲ್ಲ ವಿಚಾರದಲ್ಲೂ ಪಾಸಿಟಿವಿಟಿನ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವೀಡಿಯೋನ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.